ಪ್ರೀತಿಯ ಸ್ನೇಹಿತರೆ, ಪರಿವರ್ತನೆಗಾಗಿ ಪ್ಲಾಸ್ಟಿಕ್ ಸರ್ಜರಿ ಸರಣಿಗೆ ಸುಸ್ವಾಗತ. ನಾನು ಡಾಕ್ಟರ್ ಪ್ರಶಾಂತ್ ಕೇಸರಿ, ಸೀನಿಯರ್ ಕಾಸ್ಮೆಟಿಕ್ ಪ್ಲಾಸ್ಟಿಕ್ ಸರ್ಜನ್, ಅಂದರೆ ಸುರೂಪಿಕಾ ಶಸ್ತ್ರಚಿಕಿತ್ಸಾ ತಜ್ಞ, ನೈಪುಣ್ಯ ಸುರೂಪಿಕಾ ಕ್ಲಿನಿಕ್, ಬೆಂಗಳೂರು, JP ನಗರ, ಇಂಡಿಯಾ. ಇವತ್ತು ಏನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಂದು ಯುವಕನ ಕತೆ. ಫಸ್ಟ್ PUCನಲ್ಲಿದ್ದಾಗ ಕ್ಲಾಸ್ಗೆ ಟಾಪ್ 5ನಲ್ಲಿ ಮಾರ್ಕ್ಸ್ ತಗೋತಾ ಇದ್ದ, ಎಲ್ಲದರಲ್ಲೂ ಬಹಳ ಆ್ಯಕ್ಟಿವ್ ಆಗಿದ್ದ. ಅದೇನಾಯಿತು ಏನೋ ಗೊತ್ತಿಲ್ಲ, ಸೆಕೆಂಡ್ PUCಗೆ ಬರೋ ಅಷ್ಟೊತ್ತಿಗಾಗಲೇ ಅವನು ಪೂರ್ತಿ ವಿತ್ಡ್ರಾನ್, ಅಂದರೆ ಒಂದು ಶೆಲ್ ಒಳಗಡೆ ಹೋಗ್ಬಿಟ್ಟು ಯಾರ ಜೊತೆನೂ ಬೆರೀತಿಲ್ಲ, ಯಾರು ಏನು ಕೇಳಿದ್ರು ಏನು ಹೇಳ್ತಾ ಇಲ್ಲ, ಸ್ಟಡೀಸಲ್ಲಿ ಚೆನ್ನಾಗಿ ಮಾಡ್ತಿಲ್ಲ. ಸೋ ಮಚ್ ಸೋ ದಟ್ ಹಿ ಕುಡ್ ನಾಟ್ ಕ್ಲಿಯರ್ ಸೆಕೆಂಡ್ PUC ಎಕ್ಸಾಮ್. ಪೇರೆಂಟ್ಸ್ಗೆ ತುಂಬ ಆತಂಕ ಆಗೋಯಿತು. ಬಿಕಾಸ್ ಏನು ಬೇರೆ ಅಂತಹ ಸಮಸ್ಯೆ ಏನಿಲ್ಲ ಮನೆಯಲ್ಲಾಗಲಿ ಇನ್ನೇನಾಗಲಿ. ಸೊ ಅವರ ಜನರಲ್ ಪ್ರಾಕ್ಟೀಷ್ನರ್, ಒಬ್ಬ ತುಂಬ ಎಕ್ಸ್ಪೀರಿಯನ್ಸ್ಡ್ ಆದಂತಹ ಅವರ ಫ್ಯಾಮಿಲಿ ಫಿಸಿಷಿಯನ್, ಅವನ ಜೊತೆ ಹುಡುಗನ ಜೊತೆ ಪ್ರೈವೇಟಾಗಿ ಮಾತಾಡಿದಾಗ ಅವನೇನು ರಿವೀಲ್ ಮಾಡ್ದ ಅಂದರೆ, ಹಿ ವಾಸ್ ಸಫರಿಂಗ್ ಫ್ರಮ್ ಸಿವಿಯರ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆ್ಯಂಡ್ ಬಾಡಿ ಇಮೇಜ್ ಪ್ರಾಬ್ಲಮ್. ಏನಪ್ಪ ಅಂಥದ್ದಾಗೋಗಿದೆ, ಮುಖ ಎಲ್ಲ ಚೆನ್ನಾಗೇ ಇದೆಯಲ್ಲ ಅಂತ ಕೇಳಿದ್ರೆ, ನನ್ನ ಚೆಸ್ಟಲ್ಲಿ ಬ್ರೆಸ್ಟ್ ಥರ ಬೆಳೀತಾ ಇದೆ, ಹೆಂಗಸರ ಥರ ನನ್ನ ಬಾಡಿ ಆಗೋಗ್ತಾ ಇದೆ. ಇದನ್ನು ನನಗೆ ಕೆಲವರು PT ಟೈಮಲ್ಲಿ ಯಾರೋ ನನ್ನ ಹಾಸ್ಯ ಮಾಡಿದ್ರು. ಅದಾದಮೇಲೆ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ತುಂಬ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಏನು ಮಾಡೋದು ಹೇಳಿ ಸರ್ ಅಂತ. ಸೊ ಆ ರಿಯಾಲಿಟಿನ ಎಸ್ಕೇಪ್ ಮಾಡ್ಕೊಳ್ಳೋಕ್ಕೋಸ್ಕರ ಪೂರ್ತಿ ವಿಡಿಯೋ ಗೇಮ್ ಅಡಿಕ್ಟ್ ಆಗಿ ತನ್ನ ಸ್ಟಡೀಸ್ನ, ಒಳ್ಳೆ ಕೆರಿಯರ್ನ ಹಾಳು ಮಾಡ್ಕೊಂಡ್ಬಿಟ್ಟ. ಸೊ ಆ ಜನರಲ್ ಪ್ರಾಕ್ಟೀಷ್ನರ್ ಇಮ್ಮಿಡಿಯೇಟ್ಲಿ ಏನು ಹೇಳಿದ್ರು, ಈ ಥರದ ಫ್ಯಾಮಿಲಿ ಫಿಸಿಷಿಯನ್ಸ್ ಇರೋದು ಫ್ಯಾಮಿಲೀಸ್ಗೆ ಸೌಭಾಗ್ಯ. ಹೀ ಟೋಲ್ಡ್ ಪೇರೆಂಟ್ಸ್ನ, ಇದೊಂದು ಸಣ್ಣ ಸಮಸ್ಯೆ ಇದೆ, ಅದನ್ನು ಸರಿ ಮಾಡಿದ್ರೆ ಹಿ ವಿಲ್ ಬಿ ಬ್ಯಾಕ್ ಆನ್ ಟ್ರ್ಯಾಕ್ ಅಂತ. ಸೊ ಅವರು ನೈಪುಣ್ಯಗೆ ರೆಫರ್ ಮಾಡಿದ್ರು. ನೋಡಿದ್ರೆ ಗೈನಕೋಮೆಸ್ಟಿಯಾ ಗ್ರೇಡ್ 2 ಇತ್ತು. ಇಂಥ ಸಿಂಪಲ್ ಪ್ರಾಬ್ಲಮ್ಗೆ 1-1.5 ವರ್ಷ ವೇಸ್ಟ್ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲಪ್ಪ, ಯು ವಿಲ್ ಬಿ ಆಲ್ ರೈಟ್, ಎಷ್ಟು ದಿನದಲ್ಲಿ ರೆಡಿ ಆಗ್ತೀನಿ ನಾನು ಅಂತ ಕೇಳಿದೆ. ನೀನು ಏನು ಯೋಚನೆ ಮಾಡಬೇಡ, ನೆಕ್ಸ್ಟ್ ದಿನ ಹೇಗಿರುತ್ತೆ, ಅದಾದಮೇಲೆ ಒಂದು 4 to 6 ವೀಕ್ಸಲ್ಲಿ ಹೇಗಿರುತ್ತೆ ಅಂತೆಲ್ಲ ಬೇರೆ ಪೇಷಂಟ್ಸ್ನ ಪ್ರೋಗ್ರೆಸ್ ತೋರಿಸಾದ್ಮೇಲೆ ಆಯಿತು ಸರ್ ಮಾಡಿಬಿಡಿ ಅಂಥೇಳಿ ಒಂದು ವಾರದಲ್ಲೇ ಪ್ರೊಸೀಜರ್ ಫಿಕ್ಸ್ ಮಾಡಿಕೊಂಡ್ರು. ಆ್ಯಂಡ್ ಇದನ್ನು ಮಾಡೋದಕ್ಕೆ ಬರೀ ಒಂದು ಸಣ್ಣ ಕಟ್ ಅಷ್ಟೇ, ದೊಡ್ಡ ಕಟ್ಟಾಗಲಿ ಇದಾಗಲಿ ಏನೂ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಿಕಾಸ್ ತುಂಬ ಸಾಫ್ಟ್ ಬ್ರೆಸ್ಟ್ ಟಿಶ್ಯೂ ಇತ್ತು. ಆ್ಯಂಡ್ ಅದನ್ನು ಪೂರ್ತಿ ಆ ಸಣ್ಣ ಹೋಲ್ನಲ್ಲೇ ಅಲ್ಟ್ರಾಸೋನಿಕ್ ಲೈಪೋಸಕ್ಷನ್ ಮಾಡಿ ಅದನ್ನು ತೆಗಿಲಾಯಿತು ಮತ್ತು ಚೆಸ್ಟ್ನ ಕಾಂಟ್ಯಾಕ್ಟ್ ಮಾಡಾಯಿತು. ಈ ಚಿತ್ರ ಏನು ನೋಡ್ತಿದ್ದೀರಾ, ಇದು ನೆಕ್ಸ್ಟ್ ಡೇಯ ಚಿತ್ರ. ಇಂತಹ ಒಂದು ಸಿಂಪಲ್ ಆಗಿರೋಂತಹ ಪ್ರೊಸೀಜರ್ ಎಷ್ಟೊಂದು ಪರಿಣಾಮ ಬೀಳ್ತು ಅಂತಂತಂದರೆ, ವಿತಿನ್ 1 ವೀಕ್ ಅವನ್ನ ಡ್ರೆಸ್ ಮಾಡ್ಕೊಳ್ಳುತ್ತಿದ್ದ ಶೈಲಿನೇ ಬದಲಾಗೋಯಿತು. ಫ್ರೆಂಡ್ಸ್ ಜೊತೆ ಮಿಂಗ್ಲಾಗೋಕ್ಕೆ ಶುರು ಮಾಡ್ದ. ಆಮೇಲೆ ಸೆಕೆಂಡ್ PUC ಮತ್ತೆ ತೊಗೊಂಡು ಕ್ಲಿಯರ್ ಆಗಿ ಇವಾಗ ಇಂಜಿನಿಯರಿಂಗ್ ಸಹಿತ ಮುಗಿಸಿ ಬಂದಾಗಿ ಸ್ವೀಟ್ ಕೊಟ್ಟು ಹೋದ. ಇದರಲ್ಲಿ ನಾವು ಕಲಿಬೇಕಾಗಿರೋಂತಹ ವಿಚಾರ ಏನಪ್ಪ ಅಂತಂದರೆ, ಇದು ಒಂದು ಲೈಫ್ ಸೇವಿಂಗ್ ಸರ್ಜರಿ ಇಲ್ದಲೇ ಇರ್ಬೋದು, ಬಟ್ ಡೆಫಿನೆಟ್ಲಿ ಲೈಫ್ ಚೇಂಜಿಂಗ್ ಸರ್ಜರಿ. ಪ್ಲಾಸ್ಟಿಕ್ ಸರ್ಜರಿ ಅಥವಾ ಸುರೂಪಿಕಾ ಶಸ್ತ್ರಚಿಕಿತ್ಸೆಯಿಂದ ಸಾಕಷ್ಟು ಪರಿವರ್ತನೆ ಆಗುತ್ತೆ, ಪಾಸಿಟಿವ್ ಆಗಿರೋವಂತಹ ಪರಿವರ್ತನೆ ಆಗುತ್ತೆ. ಈ ರೀತಿ ಯಾರು ನಿಮ್ಮ ಸರ್ಕಲಲ್ಲಿ ಈ ರೀತಿ ಸಫರ್ ಮಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಇದರ ಉಪಯೋಗ ಪಡ್ಕೊಳ್ಳೋದಕ್ಕೆ ನೀವು ತಿಳಿ ಹೇಳಿ.